ಬಾಗಲಕೋಟೆಯಲ್ಲಿ ಮಂದಮತಿ ಬಾಲಕನ ಮೇಲೆ ಹಲ್ಲೆ ಕೇಸ್ ಟಿವಿ5 ವರದಿಯ ಬೆನ್ನಲ್ಲೇ ಶಾಲೆಗೆ ಸಚಿವ ಆರ್ಬಿ ತಿಮ್ಮಾಪುರ ಭೇಟಿ ಕೊಟ್ಟಿದ್ದಾರೆ. ಬುದ್ಧಿಮಾಂದ್ಯ ವಿಶೇಷ ವಸತಿ ಶಾಲೆಗೆ ಆರ್ಬಿ ತಿಮ್ಮಾಪುರ ಭೇಟಿ ಕೊಟ್ಟಿರೋದು. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳ ಬಗ್ಗೆ ಸಚಿವರ ವಿಚಾರಣೆ. ಯಾರು ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸಚಿವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಆರ್ಬಿ ತಿಮ್ಮಾಪುರಗೆ ಜಿಲ್ಲಾಧಿಕಾರಿ ಸಂಗಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ. ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ಪ್ರಕರಣ ಸಾಕಷ್ಟು ಸುದ್ದಿಯಾದಂಥ ಪ್ರಕರಣ. ನಿಮ್ಮ ಟಿವಿ5 ವರದಿಯನ್ನು ಬಿತ್ತರಿಸ್ತಾ ಇದ್ದ ಹಾಗೇನೆ ಆಕ್ಷನ್ಸ್ ಎಲ್ಲವೂ ಆಗಿದೆ. ಯಾರು ಈ ಥರದ ದುರ್ವರ್ತನೆ ತೋರಿದ್ರೋ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗಿದೆ. ಇದೆಲ್ಲದರ ನಡುವೆ ಪೋಷಕರು ಹಾಗೆಯೇ ಆ ಭಾಗದ DC ಎಲ್ಲರೂ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯೂ ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ನೋಡಿ ಸರ್ಗೆ ಬೀಳ್ತಾವ ಮತ್ತೆ ಯಾರು ದಿನ ಸುಟ್ಟಿ ಕೊಡ್ತೀನಿ, ಒಂದು ವಾರ 2 ವಾರ ಅಲ್ಲಿ ಇರ್ತೀನ. ಅದೇ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ನೋಡಿ ಸರ್ಗೆ ಬೀಳ್ತಾವ ಮತ್ತೆ ಯಾರು ದಿನ ಸುಟ್ಟಿ ಕೊಡ್ತೀನಿ, ಒಂದು ವಾರ 2 ವಾರ ಅಲ್ಲಿ ಇರ್ತೀನ. ನನ್ನ ಹೆಸರು ಹೇಳಪ್ಪ ಸಾಹೇಬ್ರಿಗೆ. ಸಂಪ್ರೀತ್ ಸುಪ್ರೀತ್ ನಮಸ್ಕಾರ ಮಾಡಿ ಸಾಹೇಬ್ರಿಗೆ. ಏನಪ್ಪ ಹೆಸರು? ಏನು ಸುಪ್ರೀತ್ ನಿನ್ನ ಹೆಸರು? ಸುಪ್ರೀತ್ ಸರ್ ಅವ್ನು ಕಣ್ಣು ಕಾಣೋದಿಲ್ಲ ಸರ್, ಬುದ್ಧಿಮಾಂದ್ಯನೂ ಇದ್ದಾನೆ ಅವನು. ಹೌದಾ? ಹಾಂ ಸರ್. ಕುಂದ್ರಪ್ಪ ಹೌದಾ? ಊಟ ಸರಿ ಕೊಡ್ತಾರೆ ನಲ್ಲಿ? ಹೌದಾ? ಮತ್ತೆ ಸ್ವಲ್ಪ ಬೆದರಿಸ್ತಿದ್ರ? ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಟಿವಿ5 ವರದಿ ಬಿತ್ತರ ಆಗ್ತಾ ಇದ್ದ ಹಾಗೇನೆ ಅಧಿಕಾರಿಗಳು, ಸಚಿವರು ಎಲ್ಲರೂ ಅಲರ್ಟ್ ಆಗಿದ್ದಾರೆ, ಸ್ಥಳಕ್ಕೆ ಖುದ್ದಾಗಿ ಬಂದಿದ್ದಾರೆ. ಏನು ಹೇಳಿದ್ದಾರೆ ಅಂತ? ನೀತಿ ಖಂಡಿತ ಅಂದ್ರೆ ಕಳೆದ 2 ದಿನಗಳಿಂದ ಏನು ಟಿವಿ5 ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಅದರ ಜೊತೆಗೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರು ನಿನ್ನೆ ಭೇಟಿಯನ್ನ ಕೂಡ ನೀಡಿರುವಂತದ್ದು. ಏನು ಮಂದಮತಿ ಏನು ವಿಕಲಚೇತನರ ಒಂದು ಶಾಲೆ ಇತ್ತು, ಆ ಶಾಲೆಯಲ್ಲಿ 35 ಜನ ವಿದ್ಯಾರ್ಥಿಗಳು ಓದ್ತಾ ಇರುವಂತ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಕೇವಲ ಇನ್ನು 10 ಜನ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಇರುವಂತದ್ದು. ಅಂದ್ರೆ ಮಹಾರಾಷ್ಟ್ರ ಮತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇದ್ರು ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಕೂಡ ನೀಡಿರುವಂತದ್ದು. ಅಂದ್ರೆ ಇನ್ನು ಒಂದಿಷ್ಟು ಪೋಷಕರಿಗೆ ಮಾಹಿತಿ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದಿಷ್ಟು ಜನರಿಗೆ ಅಧಿಕಾರಿಗಳೇ ಖುದ್ದಾಗಿ ಅಲ್ಲಿ ಇರ್ತಕ್ಕಂತ ಹಾಜರಿ ಬುಕ್ಕಿನ ಒಂದು ಆಧಾರವಾಗಿ ಇಟ್ಕೊಂಡು ಅಲ್ಲಿ ಫೋನ್ ಸಂಪರ್ಕ ಮಾಡಿ ಆ ಪೋಷಕರಿಗೆ ತಿಳಿಸುವಂತ ಕೆಲಸ ಆಯ್ತು. ಅದಾದ ಬಳಿಕ 35 ಪೈಕಿ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಒಟ್ಟು 30 ವಿದ್ಯಾರ್ಥಿಗಳು ಈಗಾಗಲೇ ಅಲ್ಲಿಂದ ಸ್ಥಳಾಂತರ ಮಾಡಿ ಪೋಷಕರ ಜೊತೆ ಕಳಿಸಿರುವಂತದ್ದು. ಮತ್ತು ಇನ್ನು
ತಮ್ಮ ಜೊತೆ ನಾವು ಸಚಿವರು ಕೂಡ ಹೇಳಿರುವಂತದ್ದು, ಅಂದ್ರೆ ವಿದ್ಯಾರ್ಥಿಗಳ ಜೊತೆ ನಾವಿರ್ತೇವೆ ಮತ್ತು ಏನು ಹೆದರ್ಕೊಳ್ಳಬೇಡಿ ಎನ್ನುವಂತ ಮಾಹಿತಿಯನ್ನ ಕೂಡ ಉಸ್ತುವಾರಿ ಸಚಿವರು ಮತ್ತು ಅದರ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಚಿವರು ಅಲ್ಲಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಅಂದ್ರೆ ಪ್ರಮುಖವಾಗಿ ಏನು ಬುದ್ಧಿಮಾಂದ್ಯಮರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ಜನರ ಪೈಕಿ 4 ಜನರ ಮೇಲೆ ಈಗಾಗಲೇ FIR ದಾಖಲಾಗಿ ಕಸ್ಟಡಿಗೆ ಕೂಡ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ನಿನ್ನೆ ಸ್ಥಳ ಮೋಜರಾಗಿರ್ಬೋದು, ಆ ವಿದ್ಯಾರ್ಥಿಯ ಏನು ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಚಿಕಿತ್ಸೆಯ ಪಡಿಸುವುದಾಗಿ ಎಲ್ಲವನ್ನ ವಿಚಾರಣೆ ಮಾಡಿ ಅದಾದ ಬಳಿಕ ಇವತ್ತು 11 ಗಂಟೆ ನಂತರ ನ್ಯಾಯಾಂಗ ಬಂಧನ ಒಪ್ಪಿಸ್ಲಿಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನು ಬುದ್ಧಿಮಾಂದ್ಯ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಪ್ರಕರಣ ಇಡೀ ರಾಜ್ಯವೇ ಮನಕಲುಕುವಂತ ಒಂದು ದೃಶ್ಯ, ಇಡೀ ಸಮಾಜವೇ ಅದನ್ನ ಚೀಮಾರಿ ಹಾಕುವಂತ ಕೆಲಸ ಆಯ್ತು. ಅದಾದ ಬಳಿಕ ಅಂದ್ರೆ ಕಳೆದ 7 ವರ್ಷಗಳಿಂದ ಇಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಅಲ್ಲಿ ಮಕ್ಕಳ ರಕ್ಷಣಾ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿ ಸಹಯೋಗ ಇದ್ರೂ ಕೂಡ ಅನಧಿಕೃತ ಶಾಲೆಯನ್ನ ನಡೆಸಿದ್ರೆ ಯಾಕೆ ಜಿಲ್ಲಾಡಳಿತ ಗಮನಕ್ಕೆ ಬರಲಿಲ್ಲ ಅನ್ನೋದು ಒಂದ್ ಕಡೆ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಒಟ್ಟಾರೆಯಾಗಿ ಏನು ಅಧಿಕಾರಿಗಳ ಲೋಪದೋಷ ಎಡವಟ್ಟು ಮೇಲ್ನೋಟಕ್ಕೆ ಕೂಡ ಎದ್ದು ಕಾಣ್ತಿರುವಂತದ್ದು. ಹೀಗಾಗಿ ಈ ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳೇನಿದ್ದಾರೆ ಅವರನ್ನ ಕೂಡಲೇ ಅವರ ಮೇಲೂ ಕ್ರಮ ಆಗಬೇಕು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗುರು, ತಮ್ಮ ಡೀಟೇಲ್ಸ್ಗಾಗಿ.